ಇದು ಬ್ಲೂ ಕಲರ್. ಇನ್ನು ಚೆನ್ನಾಗೈತಲ್ಲ ಅಕ್ಕ. ಒಂದು 10 ದಿನ ಆಗಿಲ್ವಾ? ಜಾಸ್ತಿ ಆಯ್ತು. ನಮ್ಮನೇಲಿ ಅದನ್ನ ಏನೋ ಕೊಡ್ತೀನಿ ಅಂತ ಹೇಳ್ತಾರದು. ಹಬ್ಬ ಇದಂತೂ ಸೂಪರ್ ಆಗೈತೆ ಬಿಡಕ್ಕ. ಹೂವ ಇಷ್ಟ ಆಯ್ತು ನಂಗೆ. ಎಷ್ಟು ಇಸ್ಕೊಂಡ? 300 ರೂಪಾಯಿ. 3ರಿಂದ ಇಸ್ಕೊಂತಾನೆ. 4 ಬ್ಲಾಕಲ್ಲಿ ಜಾಸ್ತಿ ಗಾಡಿ ಮೇಲೆ ತಾನೆ ಇಸ್ಕೋತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಮ್ಮನ ಮನೆಗೆ ಹೋಗಿದ್ದೆ. ಆದರೆ ನಾನು ನಮ್ಮ ಅಮ್ಮ ಇಬ್ಬರು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಫ್ಲವರ್ಸ್ ಎಲ್ಲ ತರೋದಿತ್ತು. ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸಾಮಂತಿಗೆ ಹೂವು. ಇವಾಗ 400 ರೂಪಾಯಿ kg ಹೀಗೆ. ಸ್ವಲ್ಪ ಹೂವು, ಸ್ವಲ್ಪ ಅದು ಇದು ಐಟಮ್ಸ್ ಎಲ್ಲ ತರೋದಿತ್ತು. ಅಮ್ಮ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರೋದಿತ್ತು. ನಾನು ಶ್ರಾವಣ ಮಾಡ್ತಿದ್ವಿ ನೆಕ್ಸ್ಟ್ ಡೇನೇ. ಅದರಿಂದ ನನಗೂ ಶ್ರಾವಣಕ್ಕೆ ಬೇಕಿತ್ತು. ಸ್ವಲ್ಪ ಹೂವೆಲ್ಲ ತೊಗೊಬಿಡೋಣ ಅಂದ್ಬಿಟ್ಟು ಹೋದೆ. ಬಟ್ ಒಂದೊಂದ್ಸಲಿ ಅನ್ನಿಸ್ತು ಏನಕ್ಕಾರು ಹೋದ್ನು ಅಂತ. ಯಾಕಂದರೆ ಮನೆ ಹತ್ರ ಇದ್ದರೆ ಸ್ವಲ್ಪನೇ ತೊಗೋತೀವಿ, ಲೆಕ್ಕ ಗೊತ್ತಾಗಲ್ಲ. ಬಟ್ ಹೊರಗಡೆ ಹೋದಾಗ 600 ರೂಪಾಯಿಗೆ ನಾನು ತಂದಿರೋದು ಹೂವು, ಸ್ವಲ್ಪ ಗಂಗೆ ಐಟಮ್ಸು ಮತ್ತು ಹಣ್ಣು ಎಲ್ಲ ಸೇರಿ. ಹೀಗೆ ಹೋದರೆ ಅಷ್ಟೊಂದು ತಂದುಬಿಡ್ತೀವಿ. ನಮ್ಮ ಫ್ರಿಜ್ ಬೇರೆ ಹಳೇದು, ಅಷ್ಟೊಂದು ದಿನ ಬಾಳಿಕೆ ಬರೋಲ್ಲ. ಸೊ ವರ್ತ್ ಅಂತ ನನಗನ್ಸಿಲ್ಲ. ಬಟ್ ನಮ್ಮ ಅಮ್ಮಂಗೆ ವರ್ತ್ ಅನಿಸುತ್ತೆ. ಯಾಕಂದರೆ ಅವ್ರದ್ದು ಹೊಸ ಫ್ರಿಜ್ಜೇ ಬರುತ್ತೆ ಬಾಳಿಕೆ. ಅಲ್ಲಿಂದ ಬಂದಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರು ಬಂದು ಕರ್ಕೊಂಡು ಹೋದರು. ಯಾಕಂದರೆ ನಮ್ಮ ಅಮ್ಮ ಮನೆಗೂ ಬಸ್ ಸ್ಟಾಪ್ಗೂ ಸ್ವಲ್ಪ ದೂರ ಇದೆ. ತಿರ್ಗಾ ಮತ್ತೆ ಲಗೇಜ್ ತೊಗೊಂಡು ನಾನು ಬಸ್ ಸ್ಟಾಪ್ ಹೋಗೋದಂದ್ರೆ ಕಷ್ಟ ಅಂದ್ಬಿಟ್ಟು ಕೇಳಿದೆ. ಆಟೋಲ್ಲಿ ಹೋಗ್ಬೋದು, ಬಟ್ ನನಗೆ ಒಬ್ಳಿಗೇ ಆಟೋಲ್ಲಿ ಹೋಗೋದಕ್ಕೆ ದುಡ್ಡಷ್ಟು ಇನ್ವೆಸ್ಟ್ ಮಾಡೋದು ಇಷ್ಟ ಆಗೋಲ್ಲ. 2-3 ಜನ ಅಂದರೆ ಮತ್ತು ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ ಮೇಲೆ ನಾನು ಆದಷ್ಟು ಬಸ್ಸೇ ಯೂಸ್ ಮಾಡ್ತೀನಿ. ದೂರ ಇದ್ರೂ ಇಟ್ಸ್ ಓಕೆ. ಬಟ್ ಅಂದರೆ ಲಗೇಜ್ ಅಂದರೆ ನನಗೆ ಕೋಪ ಬರುತ್ತೆ ಎತ್ಕೊಂಡು ಹೋಗ್ಬೇಕಂದ್ರೆ. ಸೊ ಅವ್ರು ಬಂದು ಕರ್ಕೊಂಡು ಹೋದರು. ಅದೆಲ್ಲ ಆದಮೇಲೆ ನೆಕ್ಸ್ಟು ರಾಯೇಶ್ವರಮ್ಮ ನಮ್ಮತ್ತೆ ಇಬ್ಬರು ಸೇರಿ ನೈಟಾಗಿ ಹೂವೆಲ್ಲ ಕಟ್ಟಿದ್ರು. ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಾನು ಟಯರ್ಡ್ ಆಗಿದೆ. ನಾನು ಸೊಪ್ಪು ತಂದುಬಿಟ್ಟಿದ್ರು ಮಾವ. ಸ್ವಲ್ಪ ಬೆಳಗ್ಗೆಗೆ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ನೈಟ್ ಮಾಡ್ಕೊಂಡ್ಮೇಲೆ ಬೆಳಗ್ಗೆನೇ ನಾನು ಇದ್ರೊಳಗೆ ಮುಂಚೆನೇ ಇವರಿಬ್ಬರು ಬೇಗ ಎದ್ದು ಕೂಗ್ಕೊಂಡು ಸೌಂಡ್ ಮಾಡಿಕೊಂಡು ರಾಯೇಶ್ವರಮ್ಮ ನಮ್ಮತ್ತೆ ಇಬ್ಬರು ಸೇರಿ ಮನೆ ಮುಂದೆಲ್ಲ ರಂಗೋಲಿ ಬಿಟ್ಟರು. ನಮ್ಮದೆಲ್ಲ ಅಕ್ಕಪಕ್ಕ ಮನೆ ಆಗಿರೋ ಕಾರಣ ನೀಟಾಗಿ ಕೇಳಿಸುತ್ತೆ. ಇನ್ನೊಂದು ನಾನು ಸ್ವಲ್ಪ ಕೋಳಿನಿದ್ರೆ ನಂದು, ನನಗೆ ಸ್ವಲ್ಪ ಸೌಂಡ್ ಬಂದ್ರೂ ಎದ್ದುಬಿಡ್ತೀನಿ. ಆ ಥರ ನಾನು ತುಂಬ ಡೀಪ್ ಸ್ಲೀಪ್ ಎಲ್ಲ ಮಾಡಲ್ಲ ನಾನು. ನೆಕ್ಸ್ಟ್ ಅವ್ರು ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಅತ್ತೆ ಮಾವ ಇಬ್ಬರು ಕೆಲ್ಸಕ್ಕೆ ಹೋದರು. ಯಾಕಂದರೆ ಸ್ಯಾಟರ್ಡೇ ಕೆಲಸ ಇತ್ತು. ಅದಲ್ಲದೆ ಹಾಫ್ ಡೇ ಅಲ್ವಾ, ಹೋಗಿ ಬಂದುಬಿಡ್ತೀವಿ ಅಂದರು. ನಾವು ಈವ್ನಿಂಗ್ ಮಾಡೋದು ಶ್ರಾವಣನ. ಬಟ್ ಮಧ್ಯಾಹ್ನ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ನಾನು ಬೇರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಸೋಫಾ ಎಲ್ಲ. ಇವತ್ತು ಬಿಸಿಲು ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಈಗ ಒಂದು 3-4 ದಿನದಿಂದ ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಬಟ್ ಸಂಜೆ ಟೈಮಲ್ಲಿ ಮಳೆ ಕೂಡ ಬರ್ತಾಯಿದೆ. ಸರಿ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಸೋಫಾದೆಲ್ಲ ಪಿಲ್ಲೋಸ್ ಎಲ್ಲ ತೆಗೆದು ಕುಷನ್ಸ್ ಎಲ್ಲ ಬಿಸಿಲೆಲ್ಲ ಒಣಗಾಕಿ ಹಾಗೇ ಸೋಫಾ ಎಲ್ಲ ಎಳೆದು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡೆ. ಎಲ್ಲ ಮುಗಿದ್ಮೇಲೆ ಗಣಗ್ಲೈವ ನೋಡಿದ್ದೀನಿ. ಅತ್ತೆ ರಾಯೇಶ್ವರಮ್ಮ ಇಬ್ಬರು ಸೇರಿ ಕಟ್ಟಿದ್ದು. ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಈವ್ನಿಂಗ್ ಆಗ್ತಾ ಸ್ವಲ್ಪ ಅದು ಬೇಗನೆ ಒಣಗುತ್ತೆ ಬಿಸಿಲಿದ್ರೆ. ಸರಿ ಬೆಳಗ್ಗೆನೇ ಉಪ್ಪಿಟ್ಟನ್ನು ಮಾಡಿದ್ದೆ ಅನಿಸುತ್ತೆ. ನಾನು ಅದೆಲ್ಲ ವೀಡಿಯೋ ಮಾಡಿಲ್ಲ. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಏನೂ ಅಡುಗೆ ಮಾಡಿಲ್ಲ. ಇಮಿಡಿಯೇಟ್ ನಾನು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾವು ನಾನ್ ವೆಜ್ ತಿಂತೀವಿ. ಶ್ರಾವಣ ಅಂತ ಏನಿಲ್ಲ, ನಾವೆಲ್ಲ ಟೈಮಲ್ಲೂ ನಾನ್ ವೆಜ್ ತಿಂತೀವಿ. ಸೋಮವಾರ, ಮಂಗಳವಾರ, ಗುರುವಾರ ಇಂಥ ದಿನ ಬಿಟ್ಟು ಶ್ರಾವಣ, ಕಾರ್ತಿಕ್ ಮಾಸ ಇಂಥ ಟೈಮಲ್ಲೆಲ್ಲ ನಾವು ತಿಂತೀವಿ. ನಮ್ಮ ದೇವ್ರಿಗೆ ಶ್ರಾವಣ ಮಾಡಿದಾಗ ನಾನ್ ವೆಜ್ಜೇ ಇಡೋದು, ಖಾರನೇ ಇಡೋದು. ಸೊ ನಾವು ತಿಂತೀವಿ. ಖಾರ ಮಾಡೋರು ಆಗಿರೋ ಕಾರಣ ನಾನ್ ವೆಜ್ ಮುಟ್ಟಿದ ಮೇಲೆ ನಾನು ದೇವ್ರನ್ನ ಮಾಡೋಕ್ಕಾಗಲ್ಲ ಪೂಜೆ. ಆದ್ದರಿಂದ ಏನು ಮಾಡ್ತೀನಿ, ಫಸ್ಟೇ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಚಿಕನ್ ತಂದುಬಿಟ್ಟು ನಾನು ಖಾರ ಮಾಡ್ತೀನಿ. ಸೊ ಆವಾಗ ನಾವು ದೇವ್ರ ಹತ್ರ ಅವ್ರು ಪೂಜೆ ಮಾಡ್ತಾರೆ. ನಾವು ದೇವ್ರು ತಂದಿಡ್ತಾರಲ್ಲ ಆವಾಗ ಅಲ್ಲಿ ಪೂಜೆ ಮಾಡ್ತೀನಿ. ನೋಡಿ ನಿಮಗೆ ಅದನ್ನೆಲ್ಲ ನೋಡಿಸ್ತೀನಿ. ಸೊ ನೋಡಿ ಪೂಜೆ ಎಲ್ಲ ಮಾಡಿ ಮುಗೀತು. ಎಷ್ಟು ಗಾಬರಿ ಮಾಡಿದ್ದೀನಿ ಅಂದರೆ, ಯಾಕಂದರೆ 1 ಗಂಟೆ ಒಳಗಡೆ ಪೂಜೆ ಮಾಡಬೇಕು, ಹೋಗಿ ಚಿಕನ್ ತರಬೇಕು, ಇದೆಲ್ಲ ಇತ್ತಲ್ವಾ. ಸೊ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಜಾಸ್ತಿ ಅಂತಲ್ಲ, ನಿಜ ಹೇಳ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರಿಗೆ ವೀಕ್ ಆಫ್ ಇತ್ತು. ನಾನು ಮೊದಲೇ ಹೇಳಿದೆ ಇವತ್ತು ಮನೇಲೇ ಇರಬೇಕು, ಯಾರೂ ಇಲ್ಲ, ನೀನೇನಾರು ಹೆಲ್ಪ್ ಮಾಡಿದಾರ ಅಷ್ಟೇ ಅಂತ ಹೇಳಿದ್ದೆ. ಸ್ವಲ್ಪ ಅಳಿಲು ಸೇವೆ ಮಾಡಿಕೊಟ್ರು. ನೆಕ್ಸ್ಟು ಏನೂ ರೆಡಿ ಆಗಿಲ್ಲ. ಒಂದು ಸ್ಟಿಕ್ಕರ್ ಕೂಡ ಇಡೋಕ್ಕೆ ನನ್ನ ಟೈಮ್ ಸಾಕಾಗಿಲ್ಲ. ಜಡೆನ ಹಂಗೆ ಸುಮ್ಮನೆ ಕಟ್ಬಿಟ್ಟು ಕುಂಕುಮನ ಹಾಕ್ಕೊಂಡು ದೀಪ ಹಚ್ಚೋವಾಗ ಹಂಗೆ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಕುಂಕುಮ ಹಾಕ್ಕೊಂಡು ಇವಾಗ ಚಿಕನ್ ಅಂಗಡಿ ಕಡೆ ಬಂದ್ವಿ. ಎತ್ಕೊಂಡು ಬೆಳ್ಳುಳ್ಳಿ ಎತ್ಕೊಂಡು ತಗೊಬಂದಿರಲ್ಲ, ಬಿಡಿಸಿರೋದು ನಮಗೆ. ಎತ್ಕೊಂಡು ಹೋಗ್ರಿ, ಬಿಡಿಸ್ತಾ ಇರೋದು.
ಅದೇ ಆಯ್ತು ಆ ಕಂಡಿಲ್ಲ ಕಾಯ್ದೆ ಅದೇ ಬಿಸಿ ಬಿಸಿ ಇಟ್ಕೊಂಡಿದ್ದೆ. ಏನು ಶಕೆ ಇದೆ ನೋಡು. ಬೇಸಿಗೆಗಾಲ ಥರ ಇದೆಲ್ಲ ಇವತ್ತು ನಿನ್ನೆ. ಇಷ್ಟು ದಿನ ಬಿಸಿಲು ಬರಲಿ ಅಂತ ಕಾಯ್ತಾ ಇದೀವಿ, ತಡೆಯೋಕ್ಕಾಗ್ತಾ ಇಲ್ಲ. ಜಾಸ್ತಿ ಈಗ ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಸೊ ನಾನ್ ವೆಜ್ ಆಗಿರೋ ಕಾರಣ ತುಂಬ ಈಸಿ, ಬೇಗ ಮಾಡ್ಬಿಡ್ಬೋದು. ಚಿಕನ್ ಸಾಂಬಾರು, ಫ್ರೈ ಇದೆಲ್ಲ ಮಾಡಿದ್ದೀನಿ. ನಾನು ನೋಡಿಸ್ತೀನಿ ನಿಮ್ಗೆ ಏನೇನು ಮಾಡಿದ್ದೆ ಅಂತ. ಸೊ ಅಡುಗೆ ಎಲ್ಲ ಫುಲ್ ಮುಗೀತು. ಅದಾದಮೇಲೆ ನಾನು ಕೂಡ ಹೋಗಿ ನೀಟಾಗಿ ತಲೆ ಹಚ್ಕೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆದೆ. ಸೊ ನಾಗಲಕ್ಷ್ಮಿ ಕೂಡ ಬಂದಳು. ಅತ್ತೆ ಮಾವ ಇನ್ನು ಸ್ವಲ್ಪ ಬೇಗನೆ, ಮಾವ ಬೇಗ ಬಂದರು, ಆಮೇಲೆ ಅತ್ತೆ ಕೂಡ ಬಂದರು. ನಾವು ಯಜಮಾನ್ರು ವಿಡಿಯೋ ಮಾಡ್ತಿದ್ರು ನೋಡಿ, ಹಂಗೆ ಪ್ಲೇನ್ ಕಿಸ್ ಕೊಟ್ಬಿಟ್ಟೆ. ಅವರು ಅಮ್ಮ ನೋಡಮ್ಮ ಹೆಂಗೆ ಮುತ್ಕೊಡ್ತಿದ್ದಾಳೆ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಹಂಗೆ ನೋಡ್ಕೊಳ್ಳಿ, ಕಣ್ಣು ಹೊಡಿತಿದ್ದೆ. ನಾನು ಕಣ್ಣು ಹೊಡಿಯೋಕ್ಕೆ ಬರೋಲ್ಲ, ಕಟ್ ಮಾಡಿಬಿಟ್ರು ಅಷ್ಟರಲ್ಲಿ. ಸೊ ಅದಾದಮೇಲೆ ಒಬ್ಬೊಬ್ಬರೇ ಹಂಗೆ ಹೆಲ್ಪ್ ಮಾಡ್ತಿದ್ರು. ಇವರು ಇವಾಗ ಬರ್ತೀನಿ ಅಂದರು, ಕಾಲ್ ಮಾಡಿದ್ವಿ, ಈ ಥರ ಎಲ್ಲ ಆಯಿತು ಬನ್ನಿ ಅಂತ. ಸರಿ ಬರ್ತೀವಿ ಅಂದರು. ನಮ್ಗೆ ಏನೇನು ಗೊತ್ತೋ ಅದನ್ನು ರೆಡಿ ಮಾಡಿ ಇಟ್ಟಿದ್ವಿ. ಈಗ ಅವರು ಬರ್ತೀನಿ, ಬಂದು ಪೂಜೆ ಮಾಡ್ತೀನಿ ಅಂದರು. ಸೊ ಬಂದಿದ್ದಾರೆ, ನಿಮ್ಗೆ ನೋಡಿಸ್ತೀನಿ ನಾವು ಹೆಂಗೆ ಪೂಜೆ ಮಾಡ್ತೀವಿ ಅಂತ. ಸೊ ನೋಡಿ, ಅಂದರೆ 3ನೇ ಶ್ರಾವಣ ಜಾಸ್ತಿ ಇರ್ತಿತ್ತು, ಸರಿ ಯಾಕೋ ಹೆಚ್ಚು ಕಮ್ಮಿ ಬಂದ್ಬಿಟ್ಟೈತಲ್ಲ. 5 ವಾರ ಬಂದೈತೆ. ಇಲ್ಲ ಸಮಯಗಳಲ್ಲಿ 4 ವಾರ ಬಂದೈತೆ. 5 ವಾರ ಅಮಾಸೆ ಬಂದಿರಲ್ಲ. ಅಮಾಸೆ ಬಂದಿರೋದಕ್ಕೋಸ್ಕರ 4 ವಾರ ಆಗುತ್ತಲ್ವಾ? ಎಲ್ಲಿ ನೋಡ್ರಿ, ಇಲ್ಲ ನೋಡಿದೆ. ಈಗ 1 ವಾರ ಆಯ್ತಾ? ಆಗಿದೆ. ಇಲ್ಲ ಇಲ್ಲ ಅಮಾಸೆಗೆ ಸೇರಿಸಿದ್ರೆ 5 ವಾರ ಕಣವ. ಬಟ್ ಅಮಾಸೆ ದಿನ ಮಾಡಂಗಿಲ್ವಲ್ಲ? ಅಮಾಸೆ ಮಾಡಲ್ಲ, ಕ್ಲಿಯರ್ ಆಗುತ್ತಲ್ಲ. ಕ್ಲಿಯರ್ ಆಗುತ್ತೆ, ಆದ್ರೆ ಅವತ್ತಿನ ದಿನ ಮಾಡಕ್ಕಾಗಲ್ಲ. 5 ಬಂದಿದೆ, ಯಾರು ಮಾಡಲ್ಲ, ಬೇರೆ ಮಾಡ್ಬಿಡ್ದೆ ಮುಗಿಸ್ತಾರೆ. ಕಡ್ಡಿಲ್ಲ ಮುಂಚೆ ಅನ್ಸೋದು ಇಲ್ಲಿ ರೆಡಿ ಮಾಡ್ಬಿಟ್ಟು ಆ ಕಡೆ ಈ ಕಡೆ ದೀಪ ಇಟ್ಬಿಟ್ಟಿದ್ರೆ ಕೆಲಸ ಹಾಗೆ ಹೋಗೋದು. ನಕ್ಷತೆಗೆ ರೆಡಿ ಮಾಡಿ ಕೊಡ್ರಿ, ಸರಿನಾ? ಎಲೆ ಇಸ್ಕೊಂಡು ಅಮ್ಮ ಎಲೆ ಕೊಡ್ಕೊಂಡು ಅದು ಅಲ್ಲಿ ಅದು ಎಲೆ ಹಾಕಿದೆ, ಎಲೆ ಕೊಡಿ ಹೋಗಿ. ಕೊಡಿ, ನಾಗಲಕ್ಷ್ಮಿ ಕೊಡಿ, ನಾಗಲಕ್ಷ್ಮಿ ಕೊಡಮ್ಮ. 2 ಜೊತೆ ಅಡಿಕೆ ಎಲ್ಲ ಇದೆ ನೋಡಿ. ಇದು ಮೆಣಸಿನ್ಕಾಯಿ ಹಾಕೋದು ಮೇಗಡೆ, ಇದು ಡಬ್ಬ ಇದು ಇದು ಹಾಕಲ್ಲ ಸ್ವಲ್ಪ ಅಕ್ಕಿ ಹಾಕಿ. ಇದೆ ನೋಡು, ಅಲ್ಲಿ ಪಕ್ಕದಲ್ಲಿ ಇರೋದು, ಅದರಲ್ಲಿ ಅದು ಅದರಲ್ಲೇ ನಾನು 2 ಜೊತೆ ಮಾಡು. ನೋಡಿಲ್ವಾ 10 ರೂಪಾಯಿ? 1 ರೂಪಾಯಿ ನನ್ನ ಪರ್ಸನ್ ನೋಡು. 1 ರೂಪಾಯಿ ಅಮ್ಮ ಕಳಿಸಿದ್ದಲ್ಲ. 500 ಕ್ಲಾಸಲ್ಲಿ ಇನ್ನೂ ಅಕ್ಕಿ ಇಟ್ಟಿದ್ದೀನಿ ನೋಡಿ. ನನ್ನ 6 ಚಿಕ್ಕ ಕ್ಲಾಸ್ ಸುಮ್ಮನೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಇಲ್ಲಿ. ಹುಲಿಯೂರಮ್ಮನ? ಹೌದು, ಹುಲಿಯೂರಮ್ಮ.
ಪೂಜೆ ಎಲ್ಲ ಮುಗೀತು. ಮುಗಿದ್ಮೇಲೆ ದಾಸಪ್ಪನವ್ರು ಹೋದ್ಮೇಲೆ ನಾನು ಏನು ಅಡುಗೆ ಮಾಡಿದ್ದೀನಿ ಊಟ ನೋಡಿಸ್ತಾ ಇದ್ದೀನಿ ನೋಡಿ. ಯಾಕಂದ್ರೆ ಟೈಮ್ ಇರಲಿಲ್ಲ. ಮೊಟ್ಟೆ ಬೇಯಿಸಿದ್ದೆ, ಸ್ವಲ್ಪನೇ ಚಿಕನ್ ಡ್ರೈ ಮಾಡಿದ್ದೆ, ಸ್ವಲ್ಪನೇ ವೈಟ್ ರೈಸ್ ಮಾಡಿದ್ದೆ. ಆಮೇಲೆ ಮತ್ತೆ ಮಾಡ್ಕೊಂಡ್ರೆ ಇದು ಬಿಸಿ ಬಿಸಿ ಇದೆ, ಯಾಕಂದ್ರೆ ಬೇಗನೆ ಅಡುಗೆ ಮಾಡಿದ್ನಲ್ಲ. ಚಿಕನ್ ಗ್ರೇವಿ ಇನ್ನು ಸ್ವಲ್ಪ ತಿಕ್ಕಾಗೆ ಮಾಡ್ಬೋದಿತ್ತು, ಬಟ್ ಎಲ್ರಿಗೂ ಇರಲಿ ನೆಕ್ಸ್ಟ್ ಡೇ ದೋಸೆಗೆ ಹಾಕಿದ್ದೆ. ಗ್ರೇವಿ ಮಿಕ್ಕಿದ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ರೇವಿ ಥರನೇ ಮಾಡಿದೆ. ನೆಕ್ಸ್ಟು ಸಾಂಬಾರು, ಮುದ್ದೆ, ಅನ್ನ ಇಷ್ಟೇ ಮಾಡಿದ್ದಿದ್ದು. ಮುದ್ದೆ ಹಾಟ್ ಬಾಕ್ಸಲ್ಲಿ ಇಕ್ಕಿದ್ದೆ, ಕಡಿಮೆನೇ ಮಾಡಿದ್ದಿದ್ದೆ ಯಾಕಂದರೆ ಅದು ಒಂಥರ ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 5 ಏನೋ ಮಾಡಿದ್ದೆ ಅನಿಸುತ್ತೆ. ಸೊ ಅದಾದಮೇಲೆ ಪ್ರಸಾದನ ಆದಷ್ಟು ನಮ್ಮ ಮನೆಯವರೇ ತಿನ್ನಬೇಕು ಅಂತ ಇದೆ. ಎಲ್ಲ ನಾವೇ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಆಮೇಲೆ ಮಾತಾಡ್ಕೊಂಡು ಕೂತಿದ್ವಿ. ರಾಯಶ್ರಮ ಕೂಡ ಬಂದಿದ್ದರು. ಅಪ್ಪ ಅಮ್ಮ ಬಂದಿಲ್ಲ, ಯಾಕಂದರೆ ಅವರು ನಾನ್ ವೆಜ್ ತಿನ್ನೋಂಗಿಲ್ಲ. ಒಂದು ಗೃಹಪ್ರವೇಶ ಮಾಡಿದಾರಲ್ವ ಅದು, ಪ್ಲಸ್ ಇನ್ನೊಂದು ಅವತ್ತೇ ಮುಗೀತು. ಬಟ್ ಅವರು ಲಕ್ಷ್ಮೀ ಹಬ್ಬ ಮಾಡ್ತಿರೋ ಕಾರಣ ಅವರು ಅಮ್ಮ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತಿನ್ನೋಣ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ, ಇವರಿಷ್ಟು ಜನ ಮಾತ್ರ ಬಂದಿದ್ದರು. ಚೆನ್ನಾಗಾಯಿತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಪೂಜೆ. 4 ಶನಿವಾರ, ಈ ಸಲ 5 ಶನಿವಾರ ಬಂದಿರೋದು. ಬಟ್ 5 ಶನಿವಾರ ಯಾರೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವತ್ತು ಅಮಾವಾಸ್ಯೆ. 4 ಶನಿವಾರದಲ್ಲಿ ಯಾವತ್ತಾರ ಮಾಡ್ಬೋದು. ಬಟ್ ನಂದು ಡೇಟ್ ಇದೆ, ಪ್ಲಸ್ ನಾನು ಒಂದು ವೀಕ್ ಬ್ಯುಸಿ ಇರ್ತೀನಿ ಅದರ ನೆಕ್ಸ್ಟ್ ವೀಕು. ಸೊ ಅದರಿಂದ ನಾನು ಸೆಕೆಂಡ್ ವೀಕ್ ಮಾಡಿಬಿಟ್ಟೆ ಶ್ರಾವಣ ಶನಿವಾರ ಪೂಜೆ. ಇವಾಗ ಬೀಮ್ ಬ್ಯಾಗ್ ಮೇಲೆ ನಾಗಲಕ್ಷ್ಮಿ ಕುತ್ಕೊಂಡಿದ್ಲು, ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಗೋಪಿ ಅಣ್ಣನ ಬಂದಿತ್ತು. ಆಮೇಲೆ ಅವಳು ವೀಡಿಯೋ ನೋಡ್ಬಿಟ್ಟು ನೀನು ಹೇಳ್ಬೇಕಾದ್ರೆ ನಾನು ಕರೆಕ್ಟಾಗಿ ಕುತ್ಕೋತಾ ಇದೆ ಅಂದ್ಲು. ಸೊ ವೀಡಿಯೋ ಆನ್ ಮಾಡಿದಾಗ ಯಾರೋ ಅಷ್ಟು ನ್ಯಾಚುರಲ್ ಆಗಿರೋಲ್ಲ, ವೀಡಿಯೋ ಆಫ್ ಮಾಡಿದಾಗಲೇ ಆನ್ ಇಲ್ದಿರ ಆಫ್ ಮಾಡಿದಾಗಲೇ ನ್ಯಾಚುರಲ್ ಆಗಿರೋದು. ಸರಿ, ಅದರಿಂದ ನಾನು ಅವಳಿಗೆ ಹೇಳ್ದಿರೋ ಹಾಗೆ ವೀಡಿಯೋ ಮಾಡಿದ್ದೆ. ಅದು ಎಂಗೇಜ್ ಮುಗಿತಾ ಇತ್ತು ಇವಾಗ. ಅದು ಕಟ್ಟು ಬಸ್ತಿ ಇರ್ತಾರಲ್ಲ, ಇಲ್ಲ ಜೋರಾಗಿ ಬಂದ್ರೆ ಚೆಲ್ಲುತ್ತೆ. ಅದೇ ಪೈಪ್ ಎಲ್ಲ ಒಂದು ಸ್ವಲ್ಪ ಇದಾಗೈತೆ, ಅವು ಫಿಟ್ ಮಾಡೋವಾಗ ಗೌ ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ. ಏನಿಲ್ಲ, ಅದು ಇವಾಗ ಎಲ್ಲ ಕಟ್ ಮಾಡಿ ಹಿಂಗೆ ಹಾಕ್ಬಿಡ್ತಾರೆ. ಆದ್ರೆ ಅಪ್ಪ ಅದು ಬೇರೆ ಟ್ಯಾಂಕ್ ಖಾಲಿ ಮಾಡಿಯಕ್ಕೆ ಅದೇ ಮೇಲ್ಗಡೆ ಏನೋ ಕಲರ್ದು ಕಾಣಿಸ್ತಾಳೆ, ನಾಗಲಕ್ಷ್ಮಿ ಮಾತ್ರ ಕಾಣಿಸ್ತಾಳೆ. ಗಮ್ಮು ಕಚ್ಚಿರಲ್ಲ, ಎಲ್ಲ ಕಚ್ಚಿಲ್ಲ, ಅದು ನೋಡ್ಬೇಕಲ್ಲ. ಫುಲ್ಲು ತುಂಬಲ್ಲ ಇರುತ್ತೆ. ಒಂದ್ಸತಿ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ. ನೀವು ಹೇಳಿ ನಮ್ಗೆ ಇದಾಗಿಲ್ಲ, ಮೇಲ್ಗಡೆ ಹಿಂಗೆ ಹೋಗುತ್ತೆ, ಡ್ರಮ್ ಬೀಳುತ್ತೆ. ನಮ್ಮ ಮನೆ ಬರೋಕೆ ಬಿಡುತ್ತಲ್ಲ, ಅದು ಮನೆ ಬರೋದಾ ಹೊಸದಾಗಿ ಪಾಯಿಂಟ್ ಕೊಟ್ಟೋಗ್ಲ ಅದಾ? 2 ಕಲೆಕ್ಷನ್ ಇರ್ತದೆ. ಒಂದು ಸೊಪ್ಪಿಂದ ಮೇಲ್ಗಡೆ ಹೋಗೋದು, ಇನ್ನೊಂದು ಡ್ರಮ್ ತಗೊಂಡು ನಮಗೆ ಬರೋದು. ಇನ್ನು ಹೌದು, ನಮಗ್ ಬರೋ ನೀರ್ದು ಇದು ಬರುತ್ತಲ್ಲ ಕೆಳಗಡೆ ಅಲ್ಲಿ. ನಾನೇನಂತ ಹೇಳಿದೀನಿ ಗೊತ್ತಾ, ನಮ್ಮ ಟ್ಯಾಂಕ್ ಇಂದ ಮೋಟರ್ ಇದಕ್ಕೆ ಹೋಗುತ್ತಲ್ಲ, ಇದರಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿತ್ತಲ್ಲ, ಅದು ಅನ್ಕೊಂಡೆ ನಾನು.
ಅದನ್ನೇ ಹೇಳಿದ್ದು. ಮೇಲಿಂದ ಕೆಳಗೆ ಬರೋದು ರಿಟರ್ನ್ ಬರೋದು ಮನೆಗೆ ಸಪ್ಲೈ ಆಗೋದು ಮೇಲ್ಗಡೆ ಯಾವ ಗಂಬಿಟ್ಟು ಮೇಲ್ಗಡೆ ಅದಕ್ಕೆ ನೀರ್ ಹಾಕಲ್ಲಿ ಅದೇ ಒಳಗಡೆ ಅಷ್ಟು ಜನ ಹುಡುಗಿರು ಕಾಣತ್ತವ್ರೆ ಅಂತ. ಓಕೆ ಕೆಳಗಡೆ ಬರ್ತಲ್ಲ ಅದು ಬೇಕಾದ್ರೆ ಎಷ್ಟು ಜನ ಹುಡುಗಿರು ಕಾಣತ್ತವ್ರೆ ಅಂತ. ಡ್ರಮ್ಮು ಕೆಳಗಡೆ ಬರುತ್ತಲ್ಲ ಡ್ರಮ್ ಕೆಳಗಡೆ ಅದು ಅಲ್ಲ ಮುಗಿತು ಒಳಗಡೆ ಬಟ್ಟೆ ಹಾಕ್ತಾ ಇತ್ತು. ಬಟರ್ಫ್ಲೈ. ಒಳಗಡೆ ಖುಷಿಗೆ ಬಟರ್ಫ್ಲೈ ಓ, ಹಂಗ. ಡಬಲ್ ಮೀನಿಂಗ್ ಅರ್ಥನೇ ಆಗಲ್ಲ ಕಣ ಮಿತಿ ಒಳಗೆ. ನಾವೆಲ್ಲ ಸಿಂಗಲ್ ಮೀನಿಗೆ. ನಾವೆಲ್ಲ ನೋಡು ಡಬಲ್ ಮೀನಿಂಗ್ ನಮ್ಮ ಅಮ್ಮಿತ್ಗೆ ಅರ್ಥ ಆಗೋಯ್ತು ನೋಡು. ಏನು ಇವನ್ ತರ ಕೂದ್ಲು ಇವ್ನಿಗೆ ಆದ್ರೆ ಬಾಚ್ಕೊಳೋದೇ ಇಲ್ಲ ಅಂತ. ನಾನು ಹೌದು ಬಾಚಲ್ಲ? ನಾನು ಇಷ್ಟೇ ಆದ್ರೆ ಇವ್ನು ಅದನ್ನ ಮಾಡ್ಕೊಳಲ್ವಲ್ಲ. ಇಲ್ಲ ಅದು ಮಾಡಲ್ಲ ಅವನು ಸುಮ್ಮನೆ ಜ್ಞಾನ ಮೀನ್ ಅಷ್ಟೇ ನೋಡಿ ತಿಂದಿ ನಾನು ಕೇಳೋ ಬಾಚನ್ಗೆ ಹಾಕ್ತೀನಿ ನಾನು ಇದು ನಮ್ಮ ಬಾಚನ್ಗೆ ಇಷ್ಟೇ ಕೈಯಲ್ಲೇ ನನಗೆ ಭಾಷಣ ಇಲ್ಲ ಲೈಫ್ ಇಲ್ಲ. ಆಮೇಲೆ ಕೂದ್ಲು ನಿಮ್ಮ ಅಪ್ಪನ ತರ ಕಾಣ್ತಿತ್ತು. ಇನ್ನೇನು ವಯಸ್ಸಾದ್ಮೇಲೆ ನಾವು ಹಂಗೆ ಇರ್ಬೇಕಲ್ಲ. ಅದೇ ನೋಡ್ಬೇಕಾದ್ರೆ ಮನೆ ಬೇಕಾದ್ರೆ ಹಿಂದೆಗಡೆ ನೋಡು ಲೈಟ್ ಆಗಿ ಬಾಚಣಿಗೆನೇ ಹೋಗ್ತಾ ಇದ್ದಿಲ್ಲ ಹಂಗಿತ್ತು. ಈಗ ಎಲ್ಲರೂ ಹೋದ್ರು. ಸೊ ಮೀಟು ನಾನ್ ವೆಜ್ ತಿನ್ನೋಣ, ನಾವು ನಾನ್ ವೆಜ್ ಕೊಡಲ್ಲ ಅವಳಿಗೆ. ಸ್ವಲ್ಪ ಎಲೆಯಲ್ಲಿ ವೈಟ್ ರೈಸ್ ಹಾಕೊಂಡು ತಿನ್ನಿಸ್ತಾ ಇದ್ರು ಅವಳಿಗೆ. ನಾನು ವೀಡಿಯೋ ಮಾಡೋದನ್ನ ಹಂಗೆ ಕಂಡ್ರೆ ಬಿಟ್ಲು ಅವಳು, ನೋಡಿಬಿಟ್ಲು. ನೋಡಿ ಸ್ವಲ್ಪ ತಿಂತಾ ಇದ್ಲು, ತುಂಬ ಹೊತ್ತಿದ್ದು ತಿಂತಾ ಇದ್ಲು. ಸರಿ ಹೋಗಿ ಫೋನ್ ತರೋಣ ಅಂದ್ಬಿಟ್ಟು ಹೋಗಿ ಬಂದು ವೀಡಿಯೋ ಮಾಡ್ತಿದ್ದೆ, ನೋಡಿಬಿಟ್ಲು. ಸರ್ ಅದೇ ಅಂದರು ಎಂತಕ್ಕೆ ವೀಡಿಯೋ ಮಾಡೋಕೆ ಹೋದೆ ಅಂತ. ಅವಳು ನೋಡಿಬಿಟ್ರೆ ತಿನ್ನೋಕ್ಕೆ ಹೋಗಲ್ಲ. ಸೊ ಒಂದು ತಿನ್ನಲಷ್ಟೇ. ಆಮೇಲೆ ನೆಕ್ಸ್ಟು ಅವ್ರ ಕೈನೇ ನೂಗ್ತಾ ಇದ್ಲು, ಮತ್ತು ಕಚ್ಚಕ್ಕೆ ಹೋಗ್ತಾ ಇದ್ಲು. ಇನ್ನು ತಿನ್ನೋಣ ಅಂದ್ಬಿಟ್ಟು ಹಂಗೆ ಕಣ್ಣಲ್ಲಿ ನೋಡ್ಕೋಬೇಕು. ಇದನ್ನ ವೀಡಿಯೋ ಮಾಡ್ತಿದ್ರೆ ಕೋಪ ಬರುತ್ತೆ ನೋಡಿ. ಸೊ ಆಮೇಲಂತೂ ಹಂಗೆ ಕೈನ ಹಂಗೆ ತಮಾಷೆ ಕಚ್ಚಕ್ಕೆ ಅಂತ ಕಚ್ಚತಾಳೆ. ಒಂದ್ಸಲ ಕೋಪ ಬಂದರೆ ಬಟ್ ನೋವಾಗಲ್ಲ ನಮಗೆ. ನೋಡಿ ಹೆಂಗೆ ನೋಡ್ತಾವಳು ನೋಡಿ. ಸೊ ಈ ಥರ ಅವಳು. ಸೊ ಎಲ್ಲರೂ ಹೋದ್ಮೇಲೆ ಹಂಗೆ ಇಬ್ಬರು ಕೂಡ ಒಂದೇನು ಸೆಲ್ಫಿ ವೀಡಿಯೋ ಮಾಡ್ಕೋತಿದ್ದೀವಿ. ಯಾಕಂದರೆ ನಾನು ಬೆಳಗ್ಗೆ ಮಧ್ಯಾಹ್ನ ಟೈಮ್ ಇರಲಿಲ್ಲ. ಚಿಕ್ಕದಾಗಿ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಆಮೇಲೆ ಅತ್ತೆ ಸ್ವಲ್ಪ ಪಾತ್ರೆ ಎಲ್ಲ ಬೆಳ್ಕೊಟ್ರು. ಆಮೇಲೆ ನಾಣಿನ ಮಿಕ್ಕಿದ ಸ್ವಲ್ಪ ಪಾತ್ರೆ ಎಲ್ಲ ನಾನು ಬೆಳಗಿ ಎಲ್ಲ ನೈಟಾಗಿ ಕ್ಲೀನಾಗಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ವಿ. ಸೊ ನನಗಿಂತ ಅತ್ತೆಗೆ ಜಾಸ್ತಿ ಇಷ್ಟ ಹಾಗೆ ಇರಬೇಕು ಅಂದ್ಬಿಟ್ಟು ನಾನು ಮೋಸ್ಟ್ಲಿ ಸಮ್ಟೈಮ್ಸ್ ಮಾಡಲ್ಲ ಅನ್ಕೋತೀನಿ. ಬಟ್ ಆದರೆ ಅತ್ತೆ ಇರೋ ಕಾರಣ ನಾನು ಮಾಡೇ ಮಾಡ್ತೀನಿ. ನೋಡಿ ಅವಳಿಗೆ ಇಷ್ಟು ಕೋಪ ಬರ್ತೈತೆ. ತಿಂದಿಲ್ಲ, ಕೊನೆಗೆ ತೆಗ್ದಿಟ್ಬಿಟ್ರು. ತಿಂದ್ಲು ಸ್ವಲ್ಪ, ಬಟ್ ಆಮೇಲೆ ತೆಗ್ದಿಟ್ಬಿಟ್ರು. ಯಾಕಂದ್ರೆ ಅವಳಿಗೆ ಕೋಪ ಬಂದ್ಬಿಟ್ಟು ತಿಂತೀನಲ್ಲ ಅಂದ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ನಮ್ಮ ಶ್ರವಣ ಶನಿವಾರದ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಸ್ಪೆಷಲ್ ಡೇಸ್ ಮಾತ್ರ ನಾನು ವೀಡಿಯೋಸ್ ಮಾಡ್ತೀನಿ, ಸುಮ್ಮನೆ ನಾರ್ಮಲ್ ಡೇಸ್ ಬೇಡ ಅಂತ ಅಷ್ಟೇ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.